ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಶಿವಾಜಿಯ ಕಿಚ್ಚು ಹೆಚ್ಚಾಗುತ್ತಲೇ ಇದೆ. ನಾಳೆ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಡಳಿತ ಭವನದ ಎದುರು ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಗುತ್ತೆ. ಶಿವಾಜಿ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಧರಣಿಯಲ್ಲಿ ವಿವಿಧ ಜಿಲ್ಲೆಗಳ ಹಿಂದೂ ಕಾರ್ಯಕರ್ತರು ಭಾಗಿಯಾಗ್ತಾರೆ. ಇನ್ನು ಧರಣಿ ಇರುವಂತ ಕಾರಣಕ್ಕಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಪೊಲೀಸ್ ಪಡೆಯಿಂದ ರೌಂಡ್ಸ್ ಅನ್ನು ಹಾಕಲಾಗಿದೆ. ಇವತ್ತು ರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿವರೆಗೂ ಕೂಡ ಎಣ್ಣೆ ಸಿಗಲ್ಲ. ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ಬಾಗಲಕೋಟೆ ಡಿಸಿ ಸಂಗಪ್ಪ ಅವರಿಂದ ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಕೊಡಲಾಗಿದೆ. ಮತ್ತೊಂದು ಕಡೆ ಎನ್ಐಎ ಮೂಲಕ ಪ್ರಕರಣದ ತನಿಖೆಯನ್ನು ನಡೆಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶ್ರೀರಾಮುಲು ಅವರು ಪತ್ರ ಬರೆದಿದ್ದಾರೆ. ಈಗ ನಾಳೆ ನಡೆಯುವಂತಹ ಈ ಒಂದು ಬೃಹತ್ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ. ಹಿಂದೂ ಸಮುದಾಯ ಕರೆ ಕೊಟ್ಟಿರುವಂತಹ ಪ್ರೊಟೆಸ್ಟ್ ಇದು. ನಾಳೆ ಕಲ್ಲು ತೂರಾಟ ಮತ್ತು ಏನು ಚಪ್ಪಲಿ ಎಸ್ತಿದಾರಲ್ಲ ಅದಕ್ಕೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂತೇಳಿ ಮೊನ್ನೆ ಭಾನುವಾರ ನಡೆದಂಥ ಸಭೆ ಏನಾಯಿತು ಆ ಸಭೆಯಲ್ಲೇ ಇವತ್ತು ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೆಯಿತು. ಈಗ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ, ಕಟ್ಟೆಚ್ಚರ ವಹಿಸಿದ್ದಾರೆ, ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಾಳೆ ಏನು ಜಿಲ್ಲಾಡಳಿತ ಭವನದ ಮುಂದೆ ಕಾರ್ಯಕರ್ತರು ಪ್ರೊಟೆಸ್ಟನ್ನು ನಡೆಸ್ತಾರೆ. ಈ ಒಂದು ಧರಣಿಯಲ್ಲಿ ವಿವಿಧ ಜಿಲ್ಲೆಗಳ ಹಿಂದೂ ಮುಖಂಡರು, ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಈಗ ಆಲ್ರೆಡಿ ಖಾಕಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಒಂದು ರೀತಿ ಕಂಪ್ಲೀಟ್ ಆಗಿ ಬಿಗಿ ಬಂದೋಬಸ್ತನ್ನು ಪೊಲೀಸರು ನಿಯೋಜಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಜೊತೆಗೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪೊಲೀಸರ ಕಟ್ಟೆಚ್ಚರ. ಅದರ ಜೊತೆಗೆ ನಾಳೆ ನಡೆಯುವಂತಹ ಪ್ರೊಟೆಸ್ಟ್ ಏನಿದೆ ಅದು ಮೊನ್ನೆ ಯಾವಾಗ ಕಲ್ಲು ತೂರಾಟ ಚಪ್ಪಲಿ ಎಸೆತ ಆಯಿತು ಅದಾದ ನಂತರದಿಂದ ಬಾಗಲಕೋಟೆ ಒಂದು ರೀತಿ ಬೂದಿ ಮುಚ್ಚದ ಕೆಂಡದಂತಹ ಪರಿಸ್ಥಿತಿಯಲ್ಲಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಹಾಗಾಗಿ ಒಂದು ಕಡೆ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಅದಾದ ನಂತರದಲ್ಲಿ ನಾಳೆ ಈಗ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಧರಣಿಯನ್ನು ನಡೆಸಲಾಗುತ್ತೆ. ಈಗ ಬಾಗಲಕೋಟೆ ಡಿಸಿ ಸಂಗಪ್ಪ ಅವರು ಕೂಡ ಆದೇಶ ಕೊಟ್ಟಿದ್ದಾರೆ. ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಒಂದಷ್ಟು ಭಾಗದಲ್ಲಿ ಎಣ್ಣೆ ಬಂದ್ ಮಾಡಿದ್ದಾರೆ. ಯಾಕಂತಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅಂತ ಮುನ್ನೆಚ್ಚರಿಕಾ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ನಾಳೆ ನಡೆಯುವಂತಹ ಧರಣಿಗೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಪೊಲೀಸರ ಕಟ್ಟೆಚ್ಚರ, ಅದರ ಜೊತೆಗೆ ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತು ಮಾಡ್ಕೊಂಡಿದ್ದಾರೆ ಪೊಲೀಸರು ಅಂತ? ಪ್ರಭು, ಬಾಗಲಕೋಟೆ ಜಿಲ್ಲೆಯೊಳಗೆ ಏನು ನಡೆದಂತಹ 19ನೇ ತಾರೀಕು ಸ್ಪೆಷಲಿ ಬಾಗಲಕೋಟೆಯಲ್ಲಿ ನಗರದಲ್ಲಿ ನಡೆದಂತಹ ಒಂದು ಶಿವಾಜಿ ಮೂರ್ತಿ ವೇಳೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತದ ಪ್ರಕರಣ ಕಳೆದ 5 ದಿನಗಳಿಂದ ಬಾಗಲಕೋಟೆ ಜನತೆ ಆತಂಕದಲ್ಲೇ ಜೀವನ ಕಳೆಯುವ ರೀತಿಯಲ್ಲಿ ಪರಿವರ್ತನೆ ಆಗಿತ್ತು. ಯಾಕಂದ್ರೆ ಪೊಲೀಸರು ಈಗಾಗಲೇ ಸಾಕಷ್ಟು ಬೀಡು ಬಿಟ್ಟಿರುವಂತದ್ದು. 1000ಕ್ಕೂ ಅಧಿಕ ಪೊಲೀಸ್ ನಿಯೋಜನೆಯನ್ನ ಇಲ್ಲಿ ಮಾಡಿದ್ದಾರೆ. ಆ ಮಟ್ಟಿಗೆ ಒಂದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಅದು ಏನು ಕೋಮು ಗಲಭೆ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಹಿಂದೂ ಮುಸ್ಲಿಂ ಅಂತ ಬಂದ್ರೆ ಅಲ್ಲಿ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ. ಸದ್ಯಕ್ಕೆ ಕಳೆದ 5 ದಿನಗಳಿಂದಂತಹ ಒಂದು ವಾತಾವರಣ ಇದೀಗ ಸದ್ಯಕ್ಕೆ ತಿಳಿ ಆಗ್ತಿರುವಂತದ್ದು. ನಾಳೆ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ರು. ಅವರನ್ನ ಮನವೊಲಿಸುವಲ್ಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈಗ ಒಂದು ರೀತಿಯ ಹಂತಕ್ಕೆ ಸಫಲವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬಾಗಲಕೋಟೆ, ವಿದ್ಯಾಗಿರಿ ಮತ್ತು ನವನಗರದಲ್ಲಿ 3 ಕಡೆ ಕೂಡ 163 ಕಲಂ ಏನು ನಿಷೇಧಾಜ್ಞೆ ಜಾರಿ ಇತ್ತು. ಆದ್ರೆ ಅದನ್ನ ಹೋಳಿ ಹಬ್ಬ ಹಿನ್ನೆಲೆಯಲ್ಲಿ ಅದಕ್ಕೆ ಸಡಿಲಿಕೆ ಮಾಡಿ ವಿದ್ಯಾಗಿರಿ ಮತ್ತು ನವನಗರ ಭಾಗದಲ್ಲಿ ಸಡಿಲಿಕೆ ಮಾಡಿ ನಿಷೇಧಾಜ್ಞೆ ತೆರವುಗೊಳಿಸಿದ್ರು. ಆದ್ರೆ ಬಾಗಲಕೋಟೆ ನಗರದಲ್ಲಿ ಹಿಂದೂ ಸಂಘಟನೆಗಳು 26ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದು, ಏನು ಆ ಘಟನೆ ನಡೆದಿದೆ ಆ ಪ್ರದೇಶದಲ್ಲೇ ಪಕ್ಕದಲ್ಲೇ ಇರುವಂತಹ ಒಂದು ಅಂಬಾಭವಾನಿ ದೇವಸ್ಥಾನದಿಂದ
ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಂಡು ಅಲ್ಲಿಂದ ನಗರದಾದ್ಯಂತಹ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆ ಒಂದು ಘಟನೆಗೆ ಖಂಡನೆ ವ್ಯಕ್ತಪಡಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯ ಮಟ್ಟದ ಹಿಂದೂ ಮುಖಂಡರೆಲ್ಲ ಬರುವ ಸಾಧ್ಯತೆ ಅಲ್ಲಿ ನಿಚ್ಚಳವಾಗಿತ್ತು. ಅದನ್ನ ಅರ್ಥಕೊಂಡಂತಹ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಅಲ್ಲಿ ಏನೇ 28ರವರೆಗೂ ಏನು 163 ಕಲಂ ಆದೇಶವನ್ನ ಮುಂದುವರಿಸಿದ್ರು. ಹೀಗಾಗಿ ಸದ್ಯಕ್ಕೆ ಪರಿಸ್ಥಿತಿ ತಣ್ಣಗಾಗಿದ್ರು ಕೂಡ ನಾಳೆ ಒಂದು ಏನು ಪ್ರತಿಭಟನೆ ಹಿಂದೂ ಮುಖಂಡರು ಹಮ್ಮಿಕೊಂಡಂಥದ್ದು ಅದು ಬಾಗಲಕೋಟೆ ಹಳಿನಗರದಿಂದ ಈಗ ನವನಗರಕ್ಕೆ ಶಿಫ್ಟ್ ಆಗಿರುವಂತದ್ದು ಪ್ರಭು. ಯಾಕಂದ್ರೆ ಅಲ್ಲಿ 163 ಕಲಂ ನಿಷೇಧಾಜ್ಞೆ ಜಾರಿ ಇರೋದ್ರಿಂದಾಗಿ ಈಗಾಗಲೇ ನವನಗರದ ಡಿಸಿ ಕಚೇರಿ ಮುಂದೆ ಹೋರಾಟ ಕೈಬಿಟ್ಟು ಧರಣಿ ಕೂತ್ಕೊಳ್ಳೋಕೆ ಈಗ ನಿರ್ಧಾರ ಮಾಡಿರುವಂತಹ ನಾಯಕರು ಇವತ್ತು ಆ ನಿರ್ಧಾರವನ್ನು ಪ್ರಕಟಿಸಿರುವಂತದ್ದು. ಯಾಕಂದ್ರೆ ನಾಳೆಯೂ ಕೂಡ ಜಿಲ್ಲೆಯಾದ್ಯಂತ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಆ ಒಂದು ಜಿಲ್ಲಾಡಳಿತ ಭವನದ ಎದುರು ಧರಣಿ ನಡೆಸಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಸಲ್ಲಿಕೆ ಮಾಡ್ತಾರೆ. ಏನಂದ್ರೆ ಈಗಾಗಲೇ 8 ಜನರನ್ನ ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿದೆ. ಆದ್ರೆ ಈ ಹಿಂದೂ ಮುಖಂಡರ ಬೇಡಿಕೆ ಆಗಿರುವಂತದ್ದು ಏನು ಪಂಕಾ ಮಸೀದಿ ಆಡಳಿತ ಮಂಡಳಿ ಇದೆ, ಅಧ್ಯಕ್ಷ ಏನಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಅಲ್ಲಿ 200ಕ್ಕೂ ಹೆಚ್ಚು ಜನರಿದ್ರು ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ಒಂದು ಪಟ್ಟು ಅವರು ಹಿಡ್ಕೊಂಡು ನಿಂತಿರುವಂತದ್ದು. ಈಗ ಆ ಪಂಕಾ ಮಸೀದಿಯಿಂದಲೇ ಸಾಕಷ್ಟು ಪ್ರಕರಣಗಳು ಹಿಂದಿನಿಂದ ಕೂಡ ಇವತ್ತಿಗೂ ಕೂಡ ಅಲ್ಲಿಂದನೇ ನಮ್ಗೆ ಹಿಂದೂ ಏನು ಕಾರ್ಯಕ್ರಮಗಳಿಗೆ ಅಡ್ಡಿ ಆಗ್ತಿದೆ, ಅಲ್ಲೂ ಕೂಡ ನಿರ್ಬಂಧ ಹೇರ್ಬೇಕು ಅನ್ನೋ ಒಂದು ಬೇಡಿಕೆನ ಇಟ್ಕೊಂಡು ನಾಳೆ ಬೃಹತ್ ಪ್ರತಿಭಟನೆಗೆ ಹಿಂದೂ ಸಂಘಟನೆ ಮುಖಂಡರು ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಸಾಕಷ್ಟು ಸಕಲ ತಯಾರಿಗಳನ್ನು ಮಾಡ್ಕೊಂಡಿದೆ. ಯಾಕಂದ್ರೆ ಏನು 5 ಎಸ್ಪಿಗಳು ಈಗಾಗಲೇ ಇಲ್ಲಿ ಹೆಚ್ಚಿನ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ. 12 ಡಿವೈಎಸ್ಪಿಗಳಿದ್ದಾರೆ, 37 ಸಿಪಿಐಗಳಿದ್ದಾರೆ. ಒಟ್ಟು 15ನೂರಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿದೆ. ವಿಶೇಷ ಅಂದ್ರೆ SAF ಏನಿದೆ, ಮಂಗಳೂರುದು ಸ್ಪೆಷಲ್ ಆಕ್ಷನ್ ಫೋರ್ಸ್, ಅದನ್ನು ಕೂಡ ಇಲ್ಲಿ ತರಿಸಿರುವಂತದ್ದು. ಒಂದ್ ರೀತಿ ಬಾಗಲಕೋಟೆ ಹಳೆನಗರದಲ್ಲಿ ಏನು ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟೆಚ್ಚರ ವಹಿಸಿರುವಂತದ್ದು. ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಅದಲ್ಲದೆ ಜಿಲ್ಲಾಡಳಿತ ಕೂಡ ಏನು ಮೈಕ್ಗಳ ಮೂಲಕ ಪ್ರತಿಭಟನೆಗೆ ಯಾರು ಬರಬೇಡಿ, ಮತ್ತೆ ಶಾಂತಿಯುತ ಬಾಗಲಕೋಟೆಗೆ ಕೈ ಜೋಡಿಸಬೇಕಂತ ಸಾರ್ವಜನಿಕರು ಕೂಡ ಮನವಿ ಮಾಡ್ಕೊಳ್ತಿರೋದ್ರಿಂದಾಗಿ ಸದ್ಯಕ್ಕೆ ಪರಿಸ್ಥಿತಿ ತಣ್ಣಗಾಗಿರುವಂತದ್ದು. ನಾಳೆ ಧರಣಿ ಮೂಲಕ ಹಿಂದೂ ಮುಖಂಡರು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾರೆ. ನಾವು ತಮ್ಮ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ಧರಣಿ ಕುಳಿತುಕೊಳ್ತಾರೆ. ಸುಮಾರು 10ವರೆಗೆ ಆರಂಭವಾಗುವಂತ ಧರಣಿ ಮಧ್ಯಾಹ್ನ 1:30 ಕೂಡ ಅಲ್ಲೇ ಡಿಸಿ ಕಚೇರಿ ಮುಂದೆ ಕೂತ್ಕೊಂಡು 1:30 ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡುವಂತಹ ಕಾರ್ಯ ನಡೀತಿದೆ. ಈ ಹಿನ್ನೆಲೆಯಲ್ಲಿ ಏನಿದೆ, ಡಿಸಿ ಸಂಗಪ್ಪ ಅವರು ಕೂಡ ಇವತ್ತು ಮಧ್ಯರಾತ್ರಿ 12ರಿಂದ ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಏನು ಮದ್ಯ ನಿಷೇಧವನ್ನ ಏನು ಬಾಗಲಕೋಟೆ ನಗರದಾದ್ಯಂತ ಮದ್ಯ ನಿಷೇಧ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ನಾಳೆ 10:30 ಗಂಟೆಗೆ ಜಿಲ್ಲಾಡಳಿತ ಮುಂದೆ ಹಿಂದೂ ಸಂಘಟನೆಗಳ ಅಬ್ಬರ ಶುರುವಾಗುತ್ತೆ. ಯಾಕಂದ್ರೆ ಏನು 19ನೇ ತಾರೀಕು. ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.